ಎಲ್ಲ ವೀಕ್ಷಕರೇ ನಮಸ್ಕಾರ. ಶಾರದಾ ರುಚಿಗೆ ಮತ್ತೊಮ್ಮೆ ಸ್ವಾಗತ. ತುಂಬ ದಿನ ಆಗಿತ್ತು ವಿಡಿಯೋ ಕಾರಣಾಂತರಗಳಿಂದ ವಿಡಿಯೋ ಬಿಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ದಪ್ಪಟ್ಟಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮತ್ತು ಉದ್ದಿನಬೇಳೆ, ಜೋಳ, ಗೋಧಿ ಮತ್ತು ಹೆಸರುಬೇಳೆ ಮತ್ತು ಎಲ್ಲ ಹಾಕಿ ಬಿಸಿರೋ ಅಂಥ ಹಿಟ್ಟು ತೊಗೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಕಾಳನ್ನ ಕೈಯಲ್ಲಿ ಹೊಸ್ಬಿಟ್ಟು ಹಾಕ್ತಾಯಿದ್ದೀವಿ. ಮತ್ತು ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೊಬೋದು. ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಚ್ಚಿ ಕೂಡ ಹಾಕ್ಬೋದು. ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಆಪ್ಷನ್ನು ತೆಂಗಿನ ತುರಿ ಬೇಕಾದರೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟಿನ ಮಧ್ಯೆ ಒಂದು ಗುಂಡಿ ಥರ ಮಾಡಿ ಪೇಸ್ಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಬೇಕು. ತುಂಬ ಬಿಸಿ ಇರುತ್ತೆ ನೀರು, ಅದು ತುಂಬ ಮಳ್ಳ ಅಂತ ನೀರನ್ನೇ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಮಿಕ್ಸ್ ಆದಮೇಲೆ ಏನು ಮಾಡಬೇಕು, ಅದರ ಮೇಲೆ ಹಸಿಟ್ಟನ್ನು ಹಾಕಿ ಪ್ರೆಸ್ ಮಾಡಿಬಿಡಬೇಕು. ಆವಾಗ ಬಿಸಿ ಇರಲ್ಲ, ಚೆನ್ನಾಗಿ ನಾದ್ಕೋಬೋದು. ಆವಾಗ ತುಂಬ ಚೆನ್ನಾಗಿ ನಾದ್ಕೋಬೇಕು, ರೊಟ್ಟಿ ಚೆನ್ನಾಗಿ ಬರಬೇಕು ಅಂದರೆ. ಮತ್ತು ನಾದ್ಕೋಬೇಕಾದ್ರೆ ಸ್ವಲ್ಪ ಸ್ಮೂತಾಗಿ ಬರಬೇಕು. ಇವಾಗ ಮಿದ್ದೆ ಆಗಿದೆ, ಇನ್ನೊಂದು ಸ್ವಲ್ಪ ನಾದ್ಕೊಂಬಿಟ್ರೆ ಹಿಟ್ಟು ರೆಡಿಯಾಗತ್ತೆ. ಮತ್ತು ಅದೇ ಹಿಟ್ಟನ್ನು ಸ್ವಲ್ಪ ತಗೋಬೇಕಾಗತ್ತೆ ತಟ್ಟಕ್ಕೆ. ಮತ್ತು ಸಜ್ಜೆ ಮೇಲೇ ತಟ್ಟಿದ್ರೂ ಆಗುತ್ತೆ, ಮಣೆ ಮೇಲೆ ಬೇಕಾದ್ರೆ ತಟ್ಬೋದು. ಇದು ಚಪಾತಿ ಕೋಲ್ ಸಹಾಯದಿಂದ ಬೇಕಾದರೆ ಲಟ್ಟಿಸ್ಕೋಬೋದು, ಇಲ್ಲ ಕೈಯಲ್ಲೇ ಬೇಕಾದರೆ ತಟ್ಕೋಬೋದು. ಕೈಯಲ್ಲಿ ತಟ್ಟಿದ್ರೆ ತುಂಬ ತೆಳ್ಳಗೆ ತುಂಬ ಚೆನ್ನಾಗಿ ಬರುತ್ತೆ, ಕಂಠ ಹೊಡೆಯಲ್ಲ. ಈ ಚಪಾತಿ ಕೋಲಲ್ಲಿ ಒತ್ತಕ್ಕೆ ಹೋದರೆ ಕಂಠ ಹೊಡೆದೋಗ್ಬಿಡುತ್ತೆ. ಇವಾಗ ಹೆಂಚು ಕಾದಿದೆ, ಇದು ರೊಟ್ಟಿ ಕೂಡ ತಟ್ಟೆ ಆಯಿತು. ಅದನ್ನು ಹಾಕ್ಕೊಂಬಿಟ್ಟು ಇವಾಗ ನೀರು ಸವರಬೇಕಾಗತ್ತೆ. ಫಸ್ಟಿಗೆ ನೀರು ಸವರಬೇಕು. ನೀರು ಸವರಿ ಆದಮೇಲೆ ನೀರೆಲ್ಲ ಡ್ರೈ ಆದಮೇಲೆ ಸ್ವಲ್ಪ ಎಣ್ಣೆ ಸವರ್ಕೋಬೇಕಾಗತ್ತೆ. ಈಗ ಎಣ್ಣೆ ಸವರ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಎಣ್ಣೆ ಸವರಿದ್ರೆ ಸಾಕು, ಜಾಸ್ತಿ ಏನು ಸವರಂಗಿಲ್ಲ. ಇದನ್ನು ಉಲ್ಟಾ ಮಾಡಿಬಿಟ್ಟು ಇನ್ನೊಂದು ಕಡೆಯೂ ಕೂಡ ಎಣ್ಣೆ ಸವರ್ಕೋಬೇಕಾಗತ್ತೆ. ಇದಕ್ಕೆ ಉಪ್ಪು ಖಾರ ಚೆನ್ನಾಗಿ ಖಡಕ್ಕಾಗಿರಬೇಕು, ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರ ಸ್ವಲ್ಪ ಕಡಿಮೆ ಆದರೂ ತಿನ್ನೋಕ್ಕಾಗಲ್ಲ. ಈಗ ಉಲ್ಟಾ ಸೀದಾ ಮಾಡಿ ಬೇಯಿಸ್ಕೊಂಡ್ರೆ ಉತ್ತರ ಕರ್ನಾಟಕದ ದಪ್ಪಟ್ಟಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪ್ರೆಸ್ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ವಿಡಿಯೋ ಹೇಗಿದೆ, ರೊಟ್ಟಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.